ಪಾಪಕರ್ಮ ತಪ್ಪು ಕೆಲಸ ಮಾಡ್ತಾನೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಹೊರಮುಖವಾಗಿ ಇರುವ ಪಂಚ ಇಂದ್ರಿಯಗಳು ನಾವು ಏನು ಹೊತ್ಕೊಂಡ್ಬಂದಿದ್ದೀವಿ ಸಂಸ್ಕಾರ, ಜನ್ಮ ಜನ್ಮಾಂತರದಲ್ಲಿ ಏನು ಮಾಡಿದ್ದೀವಿ, ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು, ನೆರವೇರದೇ ಇರೋ ಆಸೆಗಳು, ಅದಕ್ಕೆ ತಕ್ಕಂತೆ ಆಲೋಚನೆಗಳು ಸೃಷ್ಟಿಯಾಗಿ ಪಂಚ ಇಂದ್ರಿಯಗಳನ್ನು ಪಾಪಕರ್ಮಗಳು ಪುಣ್ಯಕರ್ಮಗಳು ಆಸೆಗಳನ್ನು ನೆರವೇರಿಸುವ ಸಲುವಾಗಿ ಹೊರಲೋಕದ ಜೊತೆಗೆ ಸೇರಿಕೊಂಡು ಕರ್ಮಗಳನ್ನು ಕಳೆಯಲು ದಿನನಿತ್ಯ ನಾವು ಚಟುವಟಿಕೆಗಳನ್ನು ಮಾಡ್ತೀವಿ. ಇವುಗಳು ಸರಿಯಾಗಬೇಕು ಅಂತಂದರೆ ಅಂದರೆ ಮುಂದಿನ ಜನ್ಮದಲ್ಲಿ ನಾವು ಈ ಕಷ್ಟಗಳನ್ನು ಬಿಡುಗಡೆ ಮಾಡಿಕೊಂಡು ಸಂತೋಷ ಆನಂದದಲ್ಲಿ ಇರಬೇಕು ಅಂತನ್ನೋ ಪಕ್ಷದಲ್ಲಿ ಈ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಗಲೀಜಾಗಿರೋ ಪಾತ್ರೆಯಲ್ಲಿ ಅನ್ನ ಮಾಡಿದ್ರೆ ಕೆಟ್ಟೋಗಿರೋ ಅನ್ನ, ಸ್ವಲ್ಪ ಹೊತ್ತಲ್ಲಿ ಅನ್ನ ಕೆಟ್ಟೋಗುತ್ತೆ. ಮಾಡಿರೋ ಅಡಿಗೆ ರುಚಿಕರವಾಗಿರೋದಿಲ್ಲ. ಪಾತ್ರೆಯನ್ನು ತೊಳೆದು ಶುದ್ಧವಾದ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರಿ ಅಂತಂದರೆ ಆ ಅಡಿಗೆ ತಿನ್ನಂಗಿರುತ್ತೆ. ಪಾತ್ರೆ ಅಂತನ್ನೋದು ನಿಮ್ಮ ಮೆದುಳ ಉಬಲಾಂಗಟ್ಟ, ಚಿತ್ತ, ಬಲಭಾಗದ ಮೆದುಳ ಹಿಂಭಾಗ. ನೀವೇನು ಹೊತ್ಕೊಂಡ್ಬಂದಿದ್ದೀರೋ ಅದು ಪಾತ್ರೆ ಒಳಗಡೆ ಗಲೀಜು ಥರ ಸೇರಿಕೊಂಡಿದೆ. ಅದನ್ನು ತೊಳಿಬೇಕು. ಅದನ್ನು ತೊಳೆದ್ರೆ ಮಾತ್ರ ಪವಿತ್ರವಾದ ಮನಸ್ಸಿಂದ ಪವಿತ್ರವಾದ ಆಲೋಚನೆಗಳು, ಪವಿತ್ರವಾದ ಕೆಲಸಗಳು, ಪವಿತ್ರವಾದ ಜನ್ಮದ ಮುಕ್ತಿ ಇಷ್ಟು ಸಿಗುತ್ತೆ. ಈ ಪ್ರಾಣಾಯಾಮ ನನಗೆ ತುಂಬ 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 ಹೆಲ್ಪ್ ಮಾಡುತ್ತೆ. ನಾವು ಜೀವಂತವಾಗಿರೋದಕ್ಕೆ ಮೂಲ ಕಾರಣವೇ ಪ್ರಾಣ ಶಕ್ತಿ, ಉಸಿರಾಟ. ಸೊ ಉಸಿರಾಟವನ್ನು ನಿಯಂತ್ರಣ ಮಾಡುವ ವಿದ್ಯೆಯನ್ನು ಕಲಿತುಬಿಟ್ರೆ ನಾನು ಏನು ಹೇಳಿದೆ ಪಾತ್ರೆ ತೊಳೆಯೋ ಕೆಲಸ ಅದನ್ನು ಈ ಪ್ರಾಣಾಯಾಮ ಮಾಡುತ್ತೆ. ಚಿತ್ತ ಒಳಗಡೆ ಕೂತ್ಕೊಂಡಿರುವ ಬೇಡದೇ ಇರೋ ನಕಾರಾತ್ಮಕ ವಿಚಾರಗಳನ್ನೆಲ್ಲ ಭಸ್ಮ ಮಾಡುತ್ತೆ. ಯಾವಾಗ ಕೆಟ್ಟ ವಿಚಾರ ಇರಲ್ಲ ಅಲ್ಲಿ ಒಳ್ಳೆ ವಿಚಾರ ಬರುತ್ತೆ. ತಾನಾಗಿ ಒಳ್ಳೆ ವಿಚಾರದ ಕಡೆ ಹೊರಟೋಗುತ್ತೆ ನಿಮ್ಮ ಮನಸ್ಸು. ಆದರೆ ಬರೀ ಪ್ರಾಣಾಯಾಮ ಒಂದನ್ನೇ ಮಾಡಿ ಮನಸ್ಸನ್ನು ಪವಿತ್ರ ಮಾಡೋದು ಅಂತನ್ನೋದು ಕಷ್ಟಕರ. ತುಂಬ ವರ್ಷಗಳು ಮಾಡಬೇಕು. ಅದಕ್ಕೆ ಪತಂಜಲಿ ಏನು ಮಾಡಿದ್ದಾರೆ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಪಾತ್ರೆ ಬಿಸಿ ಇರುತ್ತೆ, ಹಿಡಿಯೋಕ್ಕಾಗಲ್ಲ. ಒಂದು ಬಟ್ಟೆ ಇಟ್ಕೋತೀವಿ ಅಥವಾ ಇಕ್ಲ ಇಟ್ಕೋತೀವಿ. ಆ ಬಿಸಿಯನ್ನು ತಡಿಬೇಕು ಅಂದರೆ ಇನ್ನೊಂದು ಟೂಲ್ ಬೇಕು ನಮಗೆ. ಅಂದರೆ ಈ ಮನಸ್ಸನ್ನು ಪವಿತ್ರ ಮಾಡೋದಕ್ಕೆ ಒಂದು ಟೂಲ್ ಸಾಲದು, ಇನ್ನೊಂದು ಟೂಲ್ ಬೇಕು. ಅದು ಯಾವುದು ಅಂದರೆ ತಪ್ಪಾಗಿ ಕೆಲಸ ಮಾಡುವ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಹೊರಲೋಕದ ಜೊತೆಗೆ ಯಾವಾಗಲೂ ಸೇರ್ಕೊಂಡಿರ್ತೀವಿ ನಾವು. ಏನದು ಹೊರಲೋಕ?